ಶರಣರ ಕಾಲಜ್ಞಾನದ ಪ್ರಕಾರ 2000ದಿಂದ 2032ರ ಒಳಗೆ ಪ್ರಳಯದ ಕಾಲದ ಬಗ್ಗೆ ತಿಳಿಸಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಕಾಲ ನಿರ್ಣಯ ಅಂತ ಒಂದು ಬುಕ್ ಬಂದಿತ್ತು. ದಾಂಡೇಲಿಗೆ ಹೋಗಿದ್ದೆ, ಉಳಿವಿ ಮಠಕ್ಕೆ, ನಿಮ್ಗೆಲ್ಲ ಹೇಳಿದ್ದೀನಿ, ಅದ್ರ ಬಗ್ಗೆ ತಿಳಿಸಿದ್ದೆ. ಕೆಲವಷ್ಟು ವಚನಗಳ ಸಂಗ್ರಹ ಅವ್ರ ಹತ್ರ ಇದೆ. ಸುಮಾರು 1000 ಪೇಜ್ಗೂ ಜಾಸ್ತಿ ವಚನ ಸಂಗ್ರಹ ಮಾಡಿಟ್ಟಿದ್ದಾರೆ. 2000ನೇ ಇಸ್ವಿಯಿಂದ 2032ರ ತನಕ ಕೆಲವಷ್ಟು ಅನಾಹುತಗಳು ನಡೆಯುತ್ತವೆ, ವಿನಾಶಗಳು ನಡೀತವೆ ಅಂತ ತುಂಬಾ ಪ್ರೋಗ್ರಾಮ್ಗಳು ನೋಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲಿ ಕಾಲ ನಿರ್ಣಯ ಅನ್ನೋ ಒಂದು ಬುಕ್ ಇದೆ. ಅವರು ಕಲೆಕ್ಟ್ ಮಾಡಿರುವಂತ ಇನ್ಫಾರ್ಮೇಶನ್ಗಳನ್ನ ನಮಗ್ ತಿಳಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಆ ಕಾಲ ನಿರ್ಣಯದಲ್ಲಿ. ಈ ಕಾಲ ನಿರ್ಣಯ ಬುಕ್ ಬಂದು ಉಳುವಿ ಚನ್ನಬಸವಣ್ಣ ಸ್ವಾಮಿಗಳು ಅಗ್ನಿ ಪ್ರಳಯ ಬರ್ದಿದ್ರಲ್ಲ, ಅವರೇ ಬರ್ದಿರುವಂತ ಬುಕ್ಗಳು. ಇದ್ರಲ್ಲಿ ಏನಂದ್ರೆ ಸುಮಾರು 36 ಜನ ಶರಣರ ವಚನಗಳನ್ನ ಕಲೆಕ್ಟ್ ಮಾಡಿ ಬರ್ದಿದ್ದಾರೆ. ಅದರಲ್ಲಿ ಮುಖ್ಯವಾದ ಅಂಶಗಳು ಮಾತ್ರ ನಾನು ತಿಳಿಸ್ತಾ ಹೋಗ್ತೀನಿ. ತುಂಬಾ ಇಂಪಾರ್ಟೆಂಟ್, ನಾವು ತಿಳ್ಕೊಬೇಕಾಗಿರುವಂತ ಎಷ್ಟೋ ವಿಷಯಗಳು ಅದರಲ್ಲಿ ಇದೆ. ಆ ಕಾಲ ನಿರ್ಣಯ ಬುಕ್ಕು ಸದ್ಯಕ್ಕೆ ಎಲ್ಲೂ ಅವೈಲಬಿಲಿಟಿ ಇಲ್ಲ. ಎಂತಕ್ಕೆ ಅಂದ್ರೆ ಆಶ್ರಮದವರು ಫ್ರೀಯಾಗಿ ಆ ಬುಕ್ಗಳನ್ನ ಜನರಿಗೆ ತಲುಪಿಸೋ ಕೆಲಸ ಮಾಡಿದ್ರು. ಸದ್ಯಕ್ಕೆ ಎಲ್ಲೂ ಬುಕ್ಗಳು ಸಿಗ್ತಾ ಇಲ್ಲ. ಯಾರೋ ಒಬ್ರ ಹತ್ರ ಒಂದೇ ಒಂದು ಕಾಪಿ ಇತ್ತು, ಅದರಿಂದ ನಾನು ಎಕ್ಸ್ಟ್ರಾಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ನಿಮಗ್ ತಿಳಿಸೋ ಕೆಲಸ ಮಾಡ್ತಾ ಇದ್ದೀನಿ. ಇದನ್ನ ನಮ್ಮ ಪ್ರೋಗ್ರಾಮ್ ಅಲ್ಲಿ ಮಾತಾಡಿದಂತ ಚನ್ನಬಸವಣ್ಣ ಸ್ವಾಮಿಗಳು ಸುಮಾರು 30 ವರ್ಷಗಳು ಅಧ್ಯಯನ ಮಾಡಿ ಕಲೆಕ್ಟ್ ಮಾಡಿ ಅದರಲ್ಲಿರೋ ವಿಷಯಗಳನ್ನ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಇದ್ರಲ್ಲಿ ಅವರು ಮಾಡಿರೋಂತ ಪ್ರಸ್ತಾವನೆ ಏನು ಅಂದ್ರೆ, ಬಸವಾದಿ ಪ್ರಮತರು ಜಗತ್ತಿನ ಉದ್ಧಾರಕ್ಕಾಗಿ ಅವತಾರ ಮಾಡಿ ಜಗತ್ತಲ್ಲಿ ಇದ್ದಂತ ಜಾತೀಯತೆ, ಮೂಢನಂಬಿಕೆ, ಸ್ತ್ರೀ ಶೋಷಣೆ ಇಂಥದ್ದನ್ನೆಲ್ಲ ಬದಲಾಯಿಸಿದ್ರು. ಯೋಗದ ಮಾರ್ಗನ ಕಂಡುಕೊಂಡ್ರು. ಕಾಯಕ ದಾಸೋಹ ತತ್ವನ ಪ್ರಚಾರ ಮಾಡಿದ್ರು. ಕಾಯಕವೇ ಕೈಲಾಸ ಅಂತ ತಿಳಿಸಿದ್ರು. ಇಂಥ ವಿಷಯಗಳನ್ನೆಲ್ಲ ಪ್ರಚಾರ ಮಾಡಿದವರು ಕಾಲಜ್ಞಾನದ ಬಗ್ಗೆನೂ ತಿಳಿಸಿದ್ರು. ಅದರಲ್ಲಿ ಅವರು ತಿಳಿಸಿರೋದು ವಿಜ್ಞಾನಿಗಳಿಗೂ ಗೊತ್ತಿಲ್ಲದೆ ಇದ್ದಿದ್ದ ವಿಷಯಗಳನ್ನ ಅವರು ತಿಳಿಸಿದ್ರು. ಆಗಿನ ಕಾಲಕ್ಕೆ 1100 ಆ ಆಸ್ಪಾಸ್ನಲ್ಲಿ ಇದ್ದಂಥವ್ರು, 1100 ಅಂದ್ರೆ 11ರಿಂದ 12ನೇ ಶತಮಾನದ ಎಂಡ್ ಅಲ್ಲಿ ಆ ಆಸ್ಪಾಸ್ನಲ್ಲಿ ಇದ್ದಂಥವ್ರು, ಆ ಟೈಮ್ನಲ್ಲಿ ವಿಜ್ಞಾನಿಗಳಿಗೆ ಅಷ್ಟೊಂದು ನಾಲೆಡ್ಜ್ ಇತ್ತೋ ಇಲ್ವೋ, ಬಟ್ ಇವರು ತಿಳ್ಕೊಂಡಿದ್ದಂತ ವಿಷಯಗಳು ಅದರಲ್ಲಿ ಇದ್ದಂಥದ್ದು ಈಗಲೂ ಕೂಡ ಕೆಲವಷ್ಟು ಶಾಕಿಂಗ್ ಆಗಿರುತ್ತೆ. ಏನಂದ್ರೆ ಅನಂತ ಕೋಟಿ ಬ್ರಹ್ಮಾಂಡದ ಬಗ್ಗೆ ಸಾಮಾಜಿಕ ಮತ್ತು ಧಾರ್ಮಿಕ, ರಾಜಕೀಯವನ್ನ ಒಳಗೊಂಡ ನೈತಿಕ ಮೌಲ್ಯಗಳನ್ನ ವಚನಗಳ ಮೂಲಕ ಜನಕ್ಕೆ ತಿಳಿಸುವಂತ ಪ್ರಯತ್ನ ಮಾಡಿದ್ರು. ಅದಾದ್ಮೇಲೆ ಅವ್ರು ಹೇಳಿದ್ದು, ನಾವು ಮತ್ತೆ ಸುಮಾರು 780 ವರ್ಷ ಆದ ಮೇಲೆ ವಾಪಸ್ ಬರ್ತೀವಿ. ಯಾವ ರೀತಿ ಬರ್ತೀವಿ ಅಂತ ಏನ್ ಹೇಳಿಲ್ಲ, ಬರ್ತೀವಿ. ಬಂದು ಆಗ ಕೆಟ್ಟಿರುವಂತ ಸಮಾಜನ, ಧರ್ಮಗಳನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡ್ತೀವಿ. ಯಾವುದು ಸರಿಯಾದ ದಾರಿ ಅಂತ ತೋರಿಸ್ತಾ ಹೋಗ್ತೀವಿ ಅಂತಾನೆ ಅವರೇ ತಿಳಿಸಿದ್ರು. ಅವರು ತಿಳಿಸಿದ್ದು ಮುಖ್ಯವಾದ ಮಾತು ಇನ್ನೊಂದೇನಂದ್ರೆ, ಆಕಾಶದಲ್ಲಿ ವೈಪರೀತ್ಯಗಳು, ಬದಲಾವಣೆಗಳು ತುಂಬಾ ಆಗತ್ತೆ. ಬೆಂಕಿಯ ಮಳೆ ಬೀಳುತ್ತೆ, ಆಕಾಶದಿಂದ ಬೆಂಕಿ ಮಳೆ ಬೀಳುತ್ತೆ. ಈಗ ಯುದ್ಧಗಳು ನಡೀತಾ ಇದೆಯಲ್ಲ, ಅದರಿಂದ ಬೆಂಕಿ ಮಳೆ ಬೀಳುತ್ತೆ. ಇನ್ನ ಭೂಮಿ ನಡುಗುತ್ತೆ, ಸಮುದ್ರಗಳ ಜಲ ಬತ್ತಿ ಹೋಗುತ್ತೆ. ಎಲ್ಲ ಕಡೆ ಬತ್ತೋಗುತ್ತೆ ಅನ್ಕೊಬಿಡಿ, ಟಕ್ ಅಂತ ಕೆಲವಷ್ಟು ಜಾಗದಲ್ಲಿ ಬತ್ತೋಗುತ್ತೆ. ಜೀವಿಗಳು ನಾಶ ಆಗ್ತಾರೆ. ಆ ಟೈಮ್ಗೆ ಧರ್ಮ ಮಾರ್ಗನ ಬಿಡದೆ ಒಳ್ಳೆ ದಾರಿನಲ್ಲಿ ಯಾರು ಹೋಗ್ತಾ ಇರ್ತಾರೆ ಅಂತವ್ರನ್ನ ಕಾಪಾಡೋದಕ್ಕೋಸ್ಕರ ನಾವು ಬರ್ತೀವಿ ಅಂತ ಅವ್ರು ಬರ್ದಿಟ್ಟಿದ್ರು. ಸುಮಾರು ಯಾವಾಗ ಬರ್ದಿರೋದು ಅನ್ನೋದನ್ನು ನಾವು ನೋಡ್ಬೋದು, 1150ರಿಂದ 1200ನೇ ವರ್ಷ, ಹತ್ತತ್ರ 11ನೇ ಶತಮಾನದಿಂದ 12ನೇ ಶತಮಾನದೊಳಗೆ ಈ ವಿಷಯಗಳನ್ನ ತಿಳಿಸಿದ್ರು. ಅಲ್ಲಿಂದ ಮತ್ತೆ ನೆಕ್ಸ್ಟ್ ಅಚ್ಯುತಾನಂದ ದಾಸ್ ಅವ್ರು ತಿಳಿಸಿದ್ರು. ಆಮೇಲೆ ಈ ಕಡೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಿಳಿಸಿದ್ರು. ಅದಾದ್ಮೇಲೆ ಇನ್ನ ಬೇಜಾನ್ ಜನ ಕಾಲಜ್ಞಾನಿಗಳು ಬಂದು ಹೊರಟೋದ್ರು. ಆದ್ರೆ ಕಾಲಜ್ಞಾನಿಗಳಲ್ಲಿ ತುಂಬಾ ಹಳಬ್ರು ಅನ್ನೋದಾದ್ರೆ ಫಸ್ಟ್ 12ನೇ ಶತಮಾನದಲ್ಲಿ ಬರೆದಂತ ಕಾಲಜ್ಞಾನ ಇದು. ಅವರು ಅಧ್ಯಯನ ಮಾಡಿ ತಿಳ್ಕೊಂಡಿದ್ದಂತ ವಿಷಯಗಳನ್ನ ನಮಗೆ ಈಸಿಯಾಗಿ ಅರ್ಥ ಮಾಡಿಸೋದಕ್ಕೆ ವಚನಗಳ ರೂಪದಲ್ಲಿ ಬರೆದ್ರು. ಆ ವಚನಗಳಲ್ಲಿ ಸಿಂಪಲ್ ಆಗಿ ಕೆಲವಷ್ಟು ವಚನಗಳನ್ನ ಈ ಫಸ್ಟ್ ಪೇಜ್ ಅಲ್ಲಿ ಅವರು ತೋರ್ಸೋದಕ್ಕೆ ಇಷ್ಟಪಟ್ರು. ಅವು ಏನಂದ್ರೆ, ಆಕಾಶ ಒದರೀತು ಭೂಖಂಡೆ ನಡುಗ್ಯಾಳು ಕೇಳಿರಣ್ಣ. ಆಕಾಶ ಅದರುತ್ತೆ, ಭೂಮಿ ನಡುಗುತ್ತೆ. ಮುಗಿಲ ಗರ್ಜನೆಯಿಂದ ಜಗವೆಲ್ಲ ನಡುಗೀತು ಕೇಳಿರಣ್ಣ. ಮುಗಿಲ ಗರ್ಜನೆಗೆ ಜಗತ್ ಯಾವ ಲೆವೆಲ್ಗೆ ನಡುಗುತ್ತೆ ನೋಡಿ ಅಂತ ಹೇಳಿದ್ದಾರೆ. ಮೊನ್ನೆ ಮಂಡ್ಯದಲ್ಲಿ ಕೂಡ ಈ ತರ ಇನ್ಸಿಡೆಂಟ್ ಒಂದು ಆಗಿತ್ತು ಆಲ್ರೆಡಿ. ಶೀತಾಳ ಉರಿದೆದ್ದು ಪಾತಾಳ ಕಿಳಿದಾವು ಕೇಳಿರಣ್ಣ. ಬೆಟ್ಟಗಳೆಲ್ಲ ಉರಿದೆದ್ದು ಪಾತಾಳಕ್ಕೆ ಇಳಿತವೆ ಅಂತ ಹೇಳ್ತಾರೆ. ಈಗ ಎಷ್ಟೋ ಕಡೆ ಅಗ್ನಿ ಪರ್ವತಗಳ ಉಕ್ಕಿ ಭೂಮಿಗಳು ಬಾಯ್ ಬಿಟ್ಟು ಪಾತಾಳಕ್ಕೆ ಇಳಿತಾ ಇರೋದನ್ನ ನೋಡಿದೀವಿ.
ಇನ್ನ ಸೋಮ ಸೂರ್ಯರು ತಾವು ದಾರಿ ತಪ್ಪ್ಯಾರು ಕೇಳಿರಣ್ಣ. ಸೂರ್ಯನ ದಾರಿ ಅನ್ನೋದು ಬದಲಾಗುತ್ತೆ, ದಿಕ್ಕು ಬದಲಾವಣೆ ಆಗ್ತವೆ ಅನ್ನೋದು ಇದರ ಗೂಢಾರ್ಥ. ಈಗಾಗಲೇ ಕೆಲವಷ್ಟು ಡಿಗ್ರಿ ಆಂಗಲ್ ಭೂಮಿದು ಚೇಂಜ್ ಆಗಿದೆ ಅಂತ ಸೈಂಟಿಸ್ಟ್ಗಳು ಒಪ್ಕೊಂಡಿದ್ದಾರೆ. ಅದೇ ಇವರು ತಿಳಿಸಿದ್ರು. ಯಾವಾಗ 11ನೇ ಶತಮಾನ 12ನೇ ಶತಮಾನದಲ್ಲಿ ತಿಳಿಸಿದ್ರು, ಸೋಮ ಸೂರ್ಯರು ದಾರಿ ತಪ್ತಾರೆ. 4 ದಿಕ್ಕಿನ ಮೂಲೆ ಏಕಾಗಿ ಅದಿರಿಯಿತು, ಲೋಕದ ಧರ್ಮ ಅಳಿದೀತು, ಕರದಾವು ಕೆಂಡದ ಮಳೆಗಳು, ದಾರುಣಿಗೆ ಮೆರೆದಾವು ಅಸ್ಥಿರುಂಡ ಮುಂಡಗಳು. ಲೋಕದಲ್ಲಿ ಕರ್ಮ ಅನ್ನೋದು ಅಳಿತಾ ಹೋಗುತ್ತೆ. ಯಾವಾಗ ಈ ಕೆಂಡದ ಮಳೆ ಸುರಿದು ರುಂಡ ಮುಂಡಗಳು ಅಸ್ಥಿಗಳು ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಾ ಇರ್ತವೆ, ಅಂತ ಕಾಲ ಬರುತ್ತೆ. ಈಗಾಗಲೇ 2020ರಲ್ಲಿ ಒಂದ್ಸಲ ನೋಡ್ಬಿಟ್ಟಿದೀವಿ, ಕರೋನಾ ಬಂದಾಗ ಯಾವ ತರ ಬಿದ್ದು ಒದ್ದಾಡಿದ್ವು ಅಂತ. ಇನ್ನ ಮಹಾ ಯುದ್ಧಗಳು ಬಂದಾಗ್ಲೂ ಈ ತರ ಆಗಿದ್ದನ್ನ ನೋಡಿದೀವಿ. ಅಂತ ವಿಷಯಗಳ ಬಗ್ಗೆ ಇವರು ತಿಳಿಸಿದ್ರು. 1194, 95, 96 ಈ ಸರಿ ಸುಮಾರಿನಲ್ಲಿ ಈ ಶರಣರು ಐಕ್ಯರಾದ್ರು. ಆ ಟೈಮ್ನಲ್ಲಿ ಬರೆದಂತ ವಿಷಯಗಳು, ಇವೆಲ್ಲ ಕಲೆಕ್ಟ್ ಮಾಡಿದಂತ ವಿಷಯಗಳು, ಅವರು ಜ್ಞಾನ ದೃಷ್ಟಿನಲ್ಲಿ ಕಂಡಂತ ವಿಷಯಗಳು ತಿಳಿಸೋ ಪ್ರಯತ್ನ ಮಾಡಿದ್ರು. ಇಂಥದ್ದೆಲ್ಲ ಆದಾಗ ಅವಾಗಿಂದ 780 ವರ್ಷ ಅಂದ್ರೆ ಸುಮಾರು 1975 ಆ ಸುಮಾರು ಆಚೆಗೆ ಮತ್ತೆ ಬಂದು ಧರ್ಮದ ದಾರಿನ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಯಾರು ತೋರಿಸ್ತಾರೆ, ಯಾರು ಒಳ್ಳೆಯ ದಾರಿನ ತೋರಿಸ್ತಾ ಇರ್ತಾರೆ ಅವರು ಕೂಡ ಆಗಿರ್ಬೋದು. ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳೋರ್ಗೆ ಒಂದು ಮಾತು ಸಾಕು, ಅರ್ಥ ಮಾಡ್ಕೊಳ್ಳದೇ ಇರೋರಿಗೆ 100 ಮಾತು ತಿಳಿಸಿ ಹೇಳ್ಬೇಕಾಗತ್ತೆ. ಅದು ಕಣ್ಮುಂದೆ ನಡೆದಾಗ ಮಾತ್ರ ಅದು ಅವ್ರಿಗೆ ನಿಜ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ತನಕ ಕಾಯಲೇಬೇಕಾಗತ್ತೆ ಬಿಡಿ. ಕಾಲಜ್ಞಾನನ ಬೆಳಗಿನ ರೂಪದಲ್ಲೂ ತಿಳಿಸಿದ್ದಾರೆ, ಕೊರವಂಜಿ ಹಾಡುಗಳಲ್ಲೂ ತಿಳಿಸಿದ್ದಾರೆ. ಈಗ ಉತ್ತರ ಕರ್ನಾಟಕ ಇನ್ನ ಬೇರೆ ಬೇರೆ ಕಡೆ ಕೊರವಂಜಿ ಅಂತ ಹೇಳ್ಬಿಟ್ಟು ಕೆಲವಷ್ಟು ಹಾಡುಗಳಲ್ಲಿ ಈಗಲೂ ಕೂಡ ನಮಗೆ ಕಾಲಜ್ಞಾನನ ತಿಳಿಸೋ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಈಗ ಪುರಾತನ ಜಾನಪದ ಗೀತೆಗಳಲ್ಲೂ ಅಂತ ವರ್ಡ್ಸ್ ಗಳಿದೆ, ಅದನ್ನ ನಾವು ತಿಳ್ಕೊಬೇಕಾಗತ್ತೆ. ಅದ್ರಲ್ಲಿ ಇವರು ಹೇಳ್ತಾರೆ, ತುಂಬೈತೆ ದಿನದ ಮಹಿಮೆ, ಜಂಬೂ ದ್ವೀಪದ ಆಟವೆಲ್ಲ ಒಂದೇ ದಿವಸಕ್ಕೆ, ಮಂದಿ ನೆರವು ಗಣವು ಬಹಳೆಂದು ಎನ್ನಬೇಡಿರಕ್ಕ, ನೊಂದುವುದು ಉರಿವ ದೀಪದೊಂದುಳಿದು ತಡವೇ. ಜಂಬೂ ದ್ವೀಪದ ಆಟವೆಲ್ಲ, ಜಂಬೂ ದ್ವೀಪದ ಬಗ್ಗೆ ಮೊನ್ನೆ ಕೂಡ ಒಂದು ಪ್ರೋಗ್ರಾಮ್ ಅಲ್ಲಿ ತಿಳಿಸಿದ್ದೆ ನಿಮಗೆ. ಜಂಬೂ ದ್ವೀಪ ಅಂದ್ರೆ ಏನು, ಹೇಗೆ ಸೃಷ್ಟಿ ಆಯ್ತು ಅನ್ನೋದು. ಅದರ ಆಟ ಒಂದೇ ದಿನಕ್ಕೆ ಬೇಕಾದ್ರೂ ಮುಗ್ದೋಗ್ಬಿಡ್ಬೋದು. ಭೂಮಿ ಮನಸ್ಸು ಮಾಡಿದ್ರೆ ಚಿಟಿಕೆ ಹೊಡೆಯೋದ್ರಲ್ಲಿ ಅದರ ಆಟ ಮುಗ್ದೋಗುತ್ತೆ ಅಂತ ಟೈಮು ಕೂಡ ಬರುತ್ತೆ. ನಾನೇ ಹೆಚ್ಚು, ನನಗೆ ಗೊತ್ತು ಅಂತ ಮೆರಿಬೇಡಿ. ಯಾವತ್ತಿದ್ರು ಎಲ್ಲ ಹೋಗೋದು ಮಣ್ಣಿಗೆ ಅಂತಾನೆ ಇವರು ತಿಳಿಸಿದ್ದಾರೆ. ಒಂದು ದಿನ ಉರಿಯುವ ದೀಪದಿಂದ ಅಂದರೆ ಸೂರ್ಯನಿಂದ ಒಂದೇ ದಿನದಲ್ಲಿ ಸುಟ್ಟು ಹೋಗುವುದು ತಡವೇ ಅಂತ ಕೇಳ್ತಾರೆ. ಸೂರ್ಯನ ಉರಿಯುವ ದೀಪಕ್ಕೆ ಹೋಲಿಸಿದರೆ ಆ ಸೂರ್ಯನ ದೀಪದ ಬೆಳಕು ಜಾಸ್ತಿಯಾಗಿ ಅದರಿಂದ ಸುಟ್ಟು ಹೋಗೋದು ತಡ ಆಗೋದಿಲ್ಲ. ಈಗ ಆಲ್ರೆಡಿ ಸುಡ್ತಾ ಇದೆ ನೋಡಿದೀವಿ, ಇನ್ನ ಕೆಲವಷ್ಟು ಭಾಗಗಳಲ್ಲಿ ಸುಡೋದು ಜಾಸ್ತಿ ಆಗುತ್ತೆ ಇನ್ನೊಂದು 3-4 ತಿಂಗಳಲ್ಲಿ ಅಂತಾನೂ ಹೇಳಿದ್ದಾರೆ. ಇನ್ನ ಮೊನ್ನೆ ಗುರುದೇವ್ ಸರ್ ಕೂಡ ಒಂದು ಪ್ರೋಗ್ರಾಮ್ ಅಲ್ಲಿ ತಿಳಿಸಿದ್ರು, 2024ರಿಂದ 2026 ತನಕ ಈ ಸೌರ ಸುನಾಮಿ ಎಫೆಕ್ಟ್ ಭೂಮಿ ಮೇಲೆ ಇರುತ್ತೆ. ಎಷ್ಟೋ ಭೂಭಾಗಗಳಲ್ಲಿ ಹೀಟ್ ಅನ್ನೋದು ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ತಿಂಗಳು ಬಿಸಿಲು ಜಾಸ್ತಿ ಆಗ್ತಾ ಇದ್ದಾಗ ಜನ ಸಾಯೋದಕ್ಕೆ ಶುರು ಆಗ್ತಾರೆ. ಅಷ್ಟೊಂದು ಬಿಸಿ ಭೂಮಿ ಮೇಲೆ ಸುಡ್ತಾ ಇದೆ. ಶರಣರ ಕಾಲಜ್ಞಾನದ ಪ್ರಕಾರ 2000ದಿಂದ 2032 ಒಳಗೆ ಪ್ರಳಯದ ಕಾಲದ ಬಗ್ಗೆ ತಿಳಿಸಿದ್ದಾರೆ. ಈ ಟೈಮ್ನಲ್ಲಿ ಪ್ರಳಯದ ಸಂದರ್ಭಗಳು ಬರ್ತವೆ, ವಿನಾಶಗಳು ಆಗ್ತವೆ, ಬದಲಾವಣೆಗಳಾಗ್ತವೆ. ಪ್ರಳಯ ಅಂದಿದ ತಕ್ಷಣ ಎಲ್ಲರಿಗೂ ಒಂದು ಪ್ರಶ್ನೆ ಬಂದ್ಬಿಡುತ್ತೆ, ಯಾವ ಡೇಟ್ಗೆ ಆಗುತ್ತೆ ಹೇಳಿ, ಯಾವ ಡೇಟ್ಗೆ ಆಗುತ್ತೆ ಹೇಳಿ, ಯಾವಾಗ ಸತ್ತೋಗ್ತೀವಿ ಹೇಳಿ. ನಮ್ ಸಾವನ್ನ ಯಾರ ಕೈಲೂ ಜಡ್ಜ್ ಮಾಡೋಕ್ ಆಗೋದಿಲ್ಲ. ನಾವ್ ಯಾವಾಗ ಸತ್ತೋಗ್ತೀವಿ ಅಂತ ಯಾರು ಹೇಳೋದಕ್ ಸಾಧ್ಯ ಇದೆ? ಯಾರ ಕೈಲಿ ಹೇಳೋದಕ್ಕಾಗುತ್ತೆ? ಹೋಗ್ಬಿಟ್ಟು ಎಂತ ಜ್ಯೋತಿಷಿ ಹತ್ರ ಕೇಳಿ, ಎಂತ ಸೈಂಟಿಸ್ಟ್ ಹತ್ರ ಕೇಳಿ, ಯಾರ ಹತ್ರ ಕೇಳಿದ್ರು ಯಾರಿಗೂ ಹೇಳೋದಕ್ಕಾಗೋದಿಲ್ಲ. ಈಗ ನಾ ದೇವತಾ ಪುರುಷ ಅಂತ ಹೇಳ್ಕೊಳ್ಳೋರು ಎಷ್ಟೋ ಜನ ಬದುಕ್ತಾ ಇರ್ತಾರೆ ನಮ್ ಜೊತೆ. ಅಂತವ್ರ ಹತ್ರ ಹೋಗ್ಬಿಟ್ಟು ನಾನು ಯಾವತ್ ಸಾಯ್ತೀನಿ ಸ್ವಾಮಿ ಹೇಳಿ ಅಂದ್ರೆ ಪಕ್ಕಾ ಡೇಟು ಪಕ್ಕಾ ಟೈಮ್ ಯಾರಾದ್ರೂ ಕೊಡ್ತಾರ? ಕೊಡೋದಕ್ ಸಾಧ್ಯನೇ ಇಲ್ಲ. ಕಾರಣ ಇಷ್ಟೇ, ಅಂತ ಜ್ಞಾನಿಗಳು ಅಷ್ಟೊಂದು ತಿಳ್ಕೊಂಡಿದ್ದವ್ರು ಯಾರು ನಮ್ಮ ಮಧ್ಯೆ ಬದುಕಿಲ್ಲ. ಅಂತ ಮುಂದೆ ಯಾರಾದ್ರೂ ಹುಟ್ಟಿ ಬರ್ಬೋದೇನೋ, ಬಟ್ ಆದ್ರೆ ಸದ್ಯಕ್ಕೆ ಯಾರು ಅಷ್ಟೊಂದು ನಾಲೆಡ್ಜ್ ಇರೋರಿಲ್ಲ. ವಿಷಯಗಳನ್ನ ಕಲೆಕ್ಟ್ ಮಾಡಿ ನಿಮಗೆ ತಿಳಿಸೋ ಕೆಲಸ ಮಾಡ್ಬೋದು, ಬಟ್ ಆ ಲೆವೆಲ್ಗೆ ಕ್ಯಾಲ್ಕುಲೇಷನ್. ಈಗ ವರಾಹ ಮಿಹಿರ ಅಂತ ಒಬ್ರು ಇದ್ರು, ಅವರಷ್ಟು ಕ್ಯಾಲ್ಕುಲೇಷನ್ ಗೊತ್ತಿರೋರು, ಆಸ್ಟ್ರಾಲಜಿ ಆಗ್ಬೋದು, ಇನ್ನು ಬೇರೆ ಬೇರೆ ವಿಷಯಗಳ ಬಗ್ಗೆ ಆಗಿರ್ಬೋದು, ಗೊತ್ತಿರೋರು ಯಾರು ಇಲ್ಲ. ದೇವತಾ ಮನುಷ್ಯರು ಅಂತ ಈಗ ಎಷ್ಟೋ ಜನ ಕಾಲಕ್ಕೆ ಪೂಜೆ ಎಲ್ಲ ಮಾಡಿಸ್ಕೋತಾರೆ. ಅವ್ರ ಪಾದ ತೊಳೆದಿದ್ ನೀರಲ್ಲಿ ಸ್ನಾನ ಮಾಡೋರು ಇದಾರೆ, ಆ ನೀರ್ನ ಕುಡಿಯೋರು ಇದಾರೆ. ಅಂತವ್ರ ಹತ್ರ ಹೋಗಿ ಕೇಳ್ಬಿಡಿ ಪ್ರಳಯ ಯಾವತ್ತಾಗುತ್ತೆ, ನಾವ್ ಯಾವತ್ ಸಾಯ್ತೀವಿ ಅಂತ. ಅಂತ ಸ್ವಾಮೀಜಿಗಳ ಕೈಲಿ ಹೇಳಕ್ ಆಗೋದಿಲ್ಲ.
ಕಾರಣ ಇಷ್ಟೇ, ಯಾವ ಡೇಟನ್ನು ಕೂಡ ಯಾರು ಬರ್ದೋಗಿಲ್ಲ. ಅವರು ಅಧ್ಯಯನ ಮಾಡಿ ತಿಳಿಸ್ತಾ ಇರೋದು ಹಿಂದಿನ ಕಾಲದಲ್ಲಿ ಬರ್ದಿಟ್ಟು ಹೋಗಿದ್ರಲ್ಲ ಅಂತ ವಿಷಯಗಳು ಬೇಸ್ ಮೇಲೆ ಅಧ್ಯಯನ ಮಾಡಿ ತಿಳಿಸ್ತಾ ಇದ್ದಾರೆ. ಬಟ್ ಆದ್ರೆ ಎಕ್ಸಾಕ್ಟ್ ಡೇಟ್ ಯಾರು ಕೊಡೋದಕ್ಕಾಗೋದಿಲ್ಲ. ಒಂದು ಅಂದಾಜು ಹೇಳ್ಬೋದು, ನೋಡಪ್ಪ ನಿನಗೆ ಈ ಟೈಮ್ನಲ್ಲಿ ಈ ತರ ಆಗ್ತಾ ಇದೆ, ಇನ್ನೊಂದು 10 ವರ್ಷದಲ್ಲಿ ಹೆಚ್ಚು ಕಡಿಮೆ ಆಗ್ಬಿಡ್ಬೋದು ಅಂತ ಹೇಳ್ಬೋದು. ಆದ್ರೆ ನಾಳೆ ಬೆಳಗ್ಗೆನೆ ಹಿಂಗ ಆಗೋಗ್ಬಿಡುತ್ತೆ, ಇನ್ನೊಂದು ತಿಂಗಳಲ್ಲಿ ಸೂರ್ಯ ಬ್ಲಾಸ್ಟ್ ಆಗೋಗ್ತಾನೆ, ಈ ತರ ಎಕ್ಸಾಕ್ಟ್ ಡೇಟ್ ಯಾರು ಕೊಡೋದಕ್ಕಾಗೋದಿಲ್ಲ. ಸೈಂಟಿಸ್ಟ್ಗಳು ಹೇಳ್ತಾರಲ್ಲ ಆ ಆಧಾರದ ಮೇಲೆ ಹೇಳ್ಬೋದು. ಸೈಂಟಿಸ್ಟ್ಗಳು ಹೇಳೋದು ವೇರಿಯೇಷನ್ ಆಗೋಗ್ಬಿಡುತ್ತೆ. ಹೇಗೆ ಅಂದ್ರೆ ಈಗ ಸೂರ್ಯನಿಂದ 1,000 ಜ್ವಾಲೆ ಬರ್ತಾ ಇದೆ ಅಂತ ಹೇಳಿದ್ರು, ಅದು ಬರೋದಕ್ಕೆ 1 ವರ್ಷ ತಗೋಬಹುದು, ಇಲ್ಲ 6 ತಿಂಗಳಲ್ಲೇ ಬಂದ್ಬಿಡ್ಬೋದು ಅಂತಾನು ಅವ್ರು ಹೇಳಿದ್ರಲ್ಲ, ಅದನ್ನೇ ಹೇಳ್ತಾ ಇರೋದು. 6 ತಿಂಗಳಲ್ಲೂ ಆಗ್ಬೋದು, ಕೆಲವಷ್ಟು 1 ವರ್ಷ ಆಗ್ಬೋದು. ಯಾಕಂದ್ರೆ ಎಕ್ಸಾಕ್ಟ್ ಟೈಮು ಡೇಟ್ ಅವರು ಕೂಡ ಕೊಡೋದಕ್ಕಾಗೋದಿಲ್ಲ. ಈಗ ಎಷ್ಟೋ ಕಡೆ ಭೂಕಂಪ ಆಗ್ತಾ ಇದೆ, ಯಾವ ಡೇಟ್ಗೆ ಆಗುತ್ತೆ ಭೂಕಂಪ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ ಯಾರಾದ್ರೂ? ಯಾರಿಗೂ ಆ ಡೇಟ್ಗಳನ್ನ ಕೊಡೋದಕ್ಕಾಗೋದಿಲ್ಲ. ಭೂಮಿ ಒಳಗಡೆ ಏನಾಗ್ತಾ ಇದೆ ಯಾರಿಗೂ ಗೊತ್ತಾಗೋದಿಲ್ಲ. ಅಂತ ಬದಲಾವಣೆಗಳು ಭೂಮಿ ಒಳಗಡೆ ತುಂಬಾನೇ ಆಗ್ತಾ ಇರ್ತವೆ. ತಿಳ್ಕೊಳ್ಳೋ ಕೆಲಸ ನಾವು ಮಾಡ್ತಾ ಇರ್ಬೋದು, ಎಲ್ಲೋ ಒಂದು ಕಡೆ ಅದನ್ನ ಕಂಡುಹಿಡಿತಾ ಇರುವಂತ ವ್ಯಕ್ತಿಗಳು ಇರ್ಬೋದು. ಬಟ್ ಆದ್ರೆ ಪೂರ್ತಿಯಾಗಿ ತಿಳ್ಕೊಳ್ಳೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. 100% ಅಲ್ಲಿ ಒಂದು 0.1%, 0.1 ಅಂದ್ರೆ ಎಷ್ಟು ಹೇಳಿ, 1% ಗಿಂತ ತುಂಬಾ 10 ಭಾಗ ಡಿವೈಡ್ ಮಾಡೋದು ಎಷ್ಟು ಬರೋದು, 0.1% ತಿಳಿಸೋ ಪ್ರಯತ್ನ ಮಾಡ್ಬೋದು ಹೊರತು ಅಷ್ಟು ಪೂರ್ತಿ ತಿಳ್ಕೊಳ್ಳೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಮುಂದಕ್ಕೆ ಇವ್ರು ಹೇಳ್ತಾ ಹೋಗ್ತಾರೆ,